ಹಾಯ್ ಮೇಡಮ್. ಹಾಯ್ ಮಾ, ಹೆಂಗಿದೀಯಾ? ನಾನು ಚೆನ್ನಾಗಿದ್ದೀನಿ. ನೀವು? ಹಾ, ಇದೀನಿ ಕಣೋ. ಯಾಕೆ ಏನಾಯ್ತು? ಫ್ಯಾಮಿಲಿ ಅಂದಮೇಲೆ ಇದ್ದಿದ್ದೆ ಅಲ್ವೇನೋ. ಹೇ, ಏನು ಸಡನ್ಲಿ ಕಾಲ್ ಮಾಡಿಬಿಟ್ಟಿದ್ಯಾ? ಇಲ್ಲೇ ನಿಮ್ಮ ಏರಿಯಾದಲ್ಲಿದ್ದೆ. ಹೌದಾ? ಯಾಕೇನಾಯ್ತು? ಫ್ರೀ ಇದ್ರೆ ಮೀಟ್ ಆಗೋಣ. ಹೌದಾ? ನೀವು ಫ್ರೀ ಇದ್ರೇನೆ ಬನ್ನಿ, ಇಲ್ಲಾಂದ್ರೆ ಬೇಡ. ಅಯ್ಯೋ, ಫ್ರೀನೇ ಇದ್ದೀನಿ ಮಾ. ಸರಿ, ಎಷ್ಟೊತ್ತಿಗೆ ಬರಲಿ ಹೇಳು? 12 ಇಲ್ಲಾಂದ್ರೆ 1 ಬನ್ನಿ. ಸರಿ ಮಾ, ಲೊಕೇಶನ್ ಕಳಿಸು. ಸರಿ ಕಳಿಸ್ತೀನಿ. ವಾವ್, ಸ್ಯಾರಿ ತುಂಬ ಚೆನ್ನಾಗಿದೆ. ಯು ಆರ್ ಲುಕಿಂಗ್ ಗಾರ್ಜಿಯಸ್. ಥ್ಯಾಂಕ್ಸ್ ಮಾ. ವೆಲ್ಕಮ್. ಥ್ಯಾಂಕ್ ಯು. ತಗೊಳ್ಳಿ, ನೀರು ಕುಡೀರಿ. ಥ್ಯಾಂಕ್ ಯು. ವೆಲ್ಕಮ್. ಮತ್ತೆ ಹೇಳಬೇಕು ನೀವೇ. ನನಗೋಸ್ಕರ ಏನು ತಂದಿದ್ದೀರಾ? ನಿಮಗೋಸ್ಕರ ನಾನು ಸ್ಪೆಷಲ್ ಬಿರಿಯಾನಿ ತಂದಿದ್ದೀನಿ, ತಗೊಳ್ಳಿ. ವಾವ್, ಐ ಲವ್ ಬಿರಿಯಾನಿ. ಸರಿ, ಬನ್ನಿ ಈಗ ತಿನ್ನೋಣ. ಥ್ಯಾಂಕ್ ಯು. ಮತ್ತೆ ಹೆಂಗೋಗ್ತಿದೆ ಲೈಫು? ಇವತ್ತು ಶೂಟೆಲ್ಲ ಹೆಂಗೋಯ್ತು? ಹಾಂ, ಅದೆಲ್ಲ ಚೆನ್ನಾಗಿ ನಡೀತು. ಬೆಟ್ಟಕ್ಕೆಲ್ಲ ಕರ್ಕೊಂಡೋಗಿದ್ರು. ಅಲ್ಲಿ ಫಸ್ಟ್ ಶೂಟ್ ನಡೀತು. ಅದರಲ್ಲಿ ಬೇರೆ ಮಳೆ ಬರ್ತಿತ್ತು. ಫುಲ್ಲು ಎಂಜಾಯ್ಮೆಂಟ್ ಇತ್ತು. ಎಲ್ಲರೂ ಕೂಡ ಎಂಜಾಯ್ ಮಾಡಿಕೊಂಡು ಶೂಟ್ ಮಾಡಿದ್ವಿ. ನನಗೆಲ್ಲರೂ ಸಪೋರ್ಟ್ ಮಾಡಿದರು. ಆಮೇಲೆ ಅಲ್ಲಿಂದ ಸೆಕೆಂಡ್ ಶೂಟ್ ಇಂಡೋರ್ಗೆ ಹೋಗಿದ್ವಿ. ಅಲ್ಲಿನೂ ಎಲ್ಲರೂ ಖುಷಿಯಾಗಿ ಶೂಟ್ ಮಾಡಿ ಕ್ಲೋಸ್ ಮಾಡಿದ್ವಿ. ಇವತ್ತು ಶೂಟ್ ಮಾತ್ರ ತುಂಬ ಸಖತ್ತಾಗಿತ್ತು. ನಾನಂತೂ ಫುಲ್ಲು ಎಂಜಾಯ್ ಮಾಡಿದೆ ಗೊತ್ತಾ.
ಮಾರ್ನಿಂಗ್ ಶೋ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನಾನು ಅದ್ರಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದರೆ ಯಾವತ್ತೂ ನನ್ನ ಲೈಫಲ್ಲಿ ಈ ಥರ ಆಗಿಲ್ಲ. ಮಾರ್ನಿಂಗ್ ಶೋ ತುಂಬ ಬ್ಯೂಟಿಫುಲ್ ಆಗಿತ್ತು. ಇಲ್ಲಿ ನೋಡಿಲಿ, ಸಖತ್ತಾಗಿದೆ ಗೊತ್ತಾ. ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡಿದ್ರಲ್ಲಿ. ನಾನು ಬ್ಯೂಟಿಫುಲ್ ಆಗಿ ಕಾಣಿಸ್ತೀನಿ ಅಲ್ವಾ? I want this girl. ಹಾಯ್ ಮೇಡಮ್, ಎದ್ರಾ? ಹಾಯ್. ತುಂಬ ಲಾಂಗ್ ಜರ್ನಿ ಮಾಡಿದ್ನಲ್ಲ, ಸೊ ಟಯರ್ಡ್ ಆಗಿಬಿಟ್ಟೆ. ಅದರಲ್ಲಿ ಬೇರೆ ನೀವು ಹೊಟ್ಟೆ ತುಂಬ ಊಟ ಮಾಡಿಸಿದ್ರ, ಸೊ ನಿದ್ದೆ ಮಾಡಿಬಿಟ್ಟೆ. ಹೌದು, ಟೈಮ್ ಎಷ್ಟು? ಟೈಮ್ ಬಂದು 5 ಗಂಟೆ ಆಗಿದೆ. 5 o'clock? ನಮ್ಮ ಯಜಮಾನ್ರು ಬರೋ ಟೈಮ್ ಆಯಿತು. ಹಾಗಾದರೆ ನಾನು ಹೊರಡ್ತೀನಿ. ಬಾಯ್, ಮತ್ತೆ ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ. ಓಕೆ ಓಕೆ, ಹುಷಾರು. ಹಲೋ, ಏನು ಮೇಡಮ್, ಫೋಟೋಸ್ ಎಲ್ಲ ಚೆನ್ನಾಗಿ ಬಂದಿದ್ಯಾ? ಅದರಲ್ಲಿ ನಿಮ್ಮ ಫೇಸ್ ತುಂಬ ಕ್ಲಿಯರಾಗಿ ಕಾಣಿಸ್ತಿದೆಯಲ್ಲ? ಯಾರು ಸರ್ ನೀವು? ಅಲ್ಲ, ಅದರ ಜೊತೆ ಒಂದು ನಂಬರ್ ಕಳಿಸಿದ್ಯಾ, ನಿಮ್ಮ ಹಸ್ಬೆಂಡ್ದು ಅಲ್ವಾ? ಸರ್ ನೀವು ಯಾರು? ಏನಕ್ಕೆ ಈ ಥರ ಮಾಡ್ತಿದ್ದೀರಾ? ಹೇ, ಏನು ಮೇಡಮ್ ಹಿಂಗೆ ಕೇಳ್ತಿದ್ದೀರಾ? ಈ ಪ್ರಪಂಚದಲ್ಲಿ ಹುಟ್ಟಿರೋ ಎಲ್ಲರಿಗೂ ಇಷ್ಟ ಆಗಿರೋ ಒಂದೇ ವಿಷಯ, ಮನಿ ಮನಿ ಮನಿ. ಏನಿಲ್ಲ, ಒಂದು 10,000 ಕಳಿಸಿ, ಮಿಕ್ಕಿದ ಆಮೇಲೆ ಮಾತಾಡೋಣ. ಸರಿ ಸರ್, ಕಳಿಸ್ತೀನಿ. ಪ್ಲೀಸ್ ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ ಪ್ಲೀಸ್. ಮೊದಲು ಅಮೌಂಟ್ ಕಳಿಸಿ ಮೇಡಮ್, ಆಮೇಲೆ ಮಾತಾಡೋಣ. ಸರ್ ಪ್ಲೀಸ್ ಕಳಿಸ್ತೀನಿ, ದಯವಿಟ್ಟು ಯಾರಿಗೂ ಶೇರ್ ಮಾಡಬೇಡಿ. ಹಾಂ, ಆಯ್ತು ಆಯ್ತು, ಕಳಿಸಿ. ಯಾರು ಇವರು? ಇವ್ರಿಗೆ ಹೆಂಗೆ ಸಿಕ್ತು? ಯಾರು ಈ ಕೆಲಸ ಮಾಡಿರ್ಬೋದು? ಹಲೋ ಹಲೋ, ಇನ್ನೊಂದು ಬ್ರದರ್ ಥರ ನಂಬಿ ಬಂದಿದ್ದಕ್ಕೆ ಒಳ್ಳೆ ಮರ್ಯಾದೆ ಮಾಡ್ದಲ್ಲ. ಏನಾಯಿತು? ಏನಕ್ಕೆ ನಾನು ಫೋಟೋ ತೊಗೊಂಡಿರೋದು, ವಿಡಿಯೋ ಮಾಡ್ಕೊಂಡಿರೋದು? ನನಗೇನು ಗೊತ್ತು? ಯಾರದು ಕಳಿಸಿರೋದು? ಹಲೋ ಮೇಡಮ್, ನೀವೇನು ಮಾತಾಡ್ತಿದ್ದೀರಂತ ನನಗೇನು ಅರ್ಥ ಆಗ್ತಿಲ್ಲ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಮೇಡಮ್. ನಿನಗೆ ಗೊತ್ತಿಲ್ದಿರ ಹೆಂಗಾಗುತ್ತೆ? ನೀನೇ ತಾನೇ ಅಲ್ಲಿ ಇದ್ದಿದ್ದು. ನೀನು ಎಷ್ಟು ನಂಬಿದ್ದೆ ನಾನು? ನೀನೆಲ್ಲ ಚೆನ್ನಾಗಿರ್ತೀಯಾ? ನಾಶ ಆಗೋಗ್ಬಿಡ್ತೀಯಾ? ನೀನೆಲ್ಲ ಅಕ್ಕ ತಂಗಿರ ಜೊತೆ ಹುಟ್ಟಿಲ್ವಾ? ಹಲೋ, ನನಗೆ ಅವನೇ ಮುಖ್ಯ. ನಾನು ಅವನಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಇದಕ್ಕೂ ಮುಂಚೆ ಎಷ್ಟೋ ಜನನ ಕೇಳಿದ್ದ, ಇವಾಗ ನಿನ್ನ ಕೇಳ್ದೆ ಅಷ್ಟೇ. ಎಲ್ಲ ಅವನಿಗೋಸ್ಕರನೇ. ನೀನೆಲ್ಲ ಚೆನ್ನಾಗೇ ಇರಲ್ಲ ನೀನು. ಛೀ. ಹಲೋ ಮೇಡಮ್. ಹಲೋ. ಏನು ಮೇಡಮ್, ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಏನಿಲ್ಲ, ಒಂದು 10,000 ಅಮೌಂಟ್ ಬೇಕಾಗಿತ್ತು. ಹೆಂಗೆ ಕಳಿಸ್ತೀರಾ? ಕಳಿಸ್ತೀನಿ ನೋಡಿ. ಓಕೆ ಓಕೆ ಮೇಡಮ್, ಕಳಿಸಿ ಕಳಿಸಿ. ಹಲೋ ಮೇಡಮ್. ಹಲೋ. ಏನು ಮೇಡಮ್, ಚೆನ್ನಾಗಿದ್ದೀರಾ? ಏನು ಬೇಕು ನಿನಗೆ? ಏನಿಲ್ಲ ಮೇಡಮ್, ಸ್ವಲ್ಪ ಅಮೌಂಟ್ ಬೇಕಾಗಿತ್ತು, ಅದಕ್ಕೆ ಫೋನ್ ಮಾಡಿದೆ. ಎಷ್ಟು ಅಮೌಂಟ್ ಬೇಕು ಒಂದೇ ಸರಿ ಕೇಳ್ಬಿಡು ಪ್ಲೀಸ್. ದಯವಿಟ್ಟು ನನ್ನ ಬಿಟ್ಬಿಡು. ಯಾಕೆ ಹಿಂಗೆ ಕಾಡ್ತಿದ್ಯಾ ನನ್ನ? ಹಂಗಂತೀರಾ? ಪ್ಲೀಸ್ ನಿನ್ನ ಕಾಲಿಗೆ ಬೇಕಾದರೂ ಬೀಳ್ತೀನಿ. ಪ್ಲೀಸ್ ನನ್ನ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಬಿಡು. ಹಾಗಾದ್ರೆ ಒಂದು ಕೆಲಸ ಮಾಡಿ, ಒಂದು 50,000 ಅಮೌಂಟ್ ತಗೊಂಡು ಲಾಸ್ಟ್ ಟೈಮ್ ಯಾವ ಡ್ರೆಸ್ ಹಾಕ್ಕೊಂಡಿದ್ದಾರಲ್ಲ ಅದೇ ಡ್ರೆಸ್ ಹಾಕ್ಕೊಂಡು ಅದೇ ಪ್ಲೇಸಿಗೆ ಬಂದುಬಿಡಿ.
ಬಿಟ್ಬಿಡ್ತೀನಿ. ಪ್ಲೀಸ್. ಬನ್ನಿ ಮೇಡಮ್, ಡಿಲೀಟ್ ಮಾಡ್ಬೇಕಂದ್ರೆ ಬರ್ಬೇಕಲ್ಲ. Person you've called is not available. Person you've called is not available. ಒಂದು 2 ಮಿನಿಟ್ಸ್ ಮಾತಾಡಮ್ಮ ಸಾಕು, ಒಂದೇ ಒಂದು ಹೇಳಬೇಕು ಅಷ್ಟೇ. ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅರ್ಥ ಆಗಲ್ವಾ ನಿಮಗೆ? ಯಾಕೆ ಸುಮ್ಮನೆ ಕಾಲ್ ಮಾಡ್ತಾನೆ ಇದ್ದೀರಾ? ನನಗೆಲ್ಲ ಇವಾಗ ಅರ್ಥ ಆಗ್ತಿದೆ ನೋಡು. ನಾನು ಯಾರಿಗೂ ನೋವು ಮಾಡಿಲ್ಲ, ಬಟ್ ನನಗೇನಕ್ಕೆ ಎಲ್ಲರೂ ಇಷ್ಟೊಂದು ನೋವು ಕೊಡ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ನಾನು ಬೇರೆಯವ್ರ ಥರ ನಾನು ನಿನ್ನ ಟ್ರೀಟ್ ಮಾಡಿಲ್ಲ. ನಿನ್ನ ಒಂದು ಒಳ್ಳೆ ಮನುಷ್ಯನಾಗಿ ನಾನು ಟ್ರೀಟ್ ಮಾಡಿದೆ. ಬೇರೆಯವ್ರು ನಿನ್ನ ಬಂದುಬಿಟ್ಟು ಕೀಳಾಗಿ ನೋಡ್ತಾಯಿದ್ರು, ಬಟ್ ನಾನು ಯಾವತ್ತೂ ನಿನ್ನ ಆ ಥರ ನೋಡಿಲ್ಲ. ಒಂದು ಒಳ್ಳೆ ಮನುಷ್ಯನಾಗೆ ನೋಡ್ತಾ ಇದ್ದೀನಿ. ಅದಕ್ಕೆ ನೀನು ನನ್ನ ಕರೆದಿದ್ದ ತಕ್ಷಣ ಏನು ಯೋಚನೆ ಮಾಡ್ದಿರ ನಿನ್ನ ಮೀಟ್ ಮಾಡೋಕ್ಕೆ ಬಂದೆ. ಆ್ಯಸ್ ಎ ಒಂದು ತಮ್ಮನಾಗಿ ಫ್ರೆಂಡಾಗಿ ಬಂದಿದ್ದೆ. ಇವಾಗ ಏನು ಮಾಡಬೇಕೋ ನನಗೊಂದು ಅರ್ಥ ಆಗ್ತಿಲ್ಲ. ಅವ್ನು ಕರೀತಿದ್ದಾನೆ, ನಾನು ಹೋಗಲೇಬೇಕು, ಬೇರೆ ಆಪ್ಷನ್ ನನಗಿಲ್ಲ. ನಾನು ಹೋಗ್ತಾ ಇದ್ದೀನಿ. ನೋಡು, ನಿನ್ನ ಬಾಡಿಯಲ್ಲಿ ಆಗಿರೋದಕ್ಕೆ ಕಾರಣ ನೀನಲ್ಲ, ಆದರೆ ನಿನ್ನ ಮೈಂಡಲ್ಲಿ ಆಗ್ತಾ ಇರೋದಕ್ಕೆ ಕಾರಣ ನೀನೇ. ನೋಡು, ಹೆಣ್ಣೇ ಆಗಲಿ ಗಂಡೇ ಆಗಲಿ, ಇನ್ನು ಯಾರೇ ಆಗಲಿ, ಒಬ್ಬರು ನಮ್ಮ ನಂಬಿ ಬಂದರೆ ಅವ್ರಿಗೆ ಕತ್ತಿಗೆ ಕೆಲಸ ಮಾಡಬಾರ್ದು. ಹಂಗೆ ಮಾಡಿದ್ರೆ 7 ಜನ್ಮಕ್ಕೂ ಆ ಶಾಪ ಕಾಡ್ತಾ ಇರುತ್ತೆ. ನನಗೆ ಮಾಡಿದೆ ಓಕೆ, ಪ್ಲೀಸ್ ದಯವಿಟ್ಟು ಇನ್ಮೇಲೆ ಯಾರಿಗೂ ಈ ಥರ ಮಾಡೋಕ್ಕೆ ಹೋಗ್ಬೇಡ. ನನಗೆ ಗರ್ಲ್ಸ್ ಲೇಡೀಸ್ ಅಂದರೆ ಇಷ್ಟ ಆಗಲ್ಲ. ಒಂದು ಸಾರಿ ಹೇಳಿದರೆ ನಿಮ್ಗೆ ಅರ್ಥ ಆಗಲ್ವಾ? ನನಗೆ ತುಂಬ ಇಷ್ಟಪಟ್ಟೆ, ಆದರೆ ನೀನು ನನ್ನ ವೀಕ್ನೆಸ್ ನೋಡಿ ನನ್ನ ಜೊತೆನೇ ಆಟ ಆಡ್ಬಿಟ್ಟೆ. ನನ್ನ ಕೈಲೇ ತಪ್ಪು ಮಾಡಿಸ್ಬಿಟ್ಟಲ್ಲ. ಎಷ್ಟೋ ಹುಡುಗಿ ಜೀವನ ಹಾಳು ಮಾಡಿದ್ಯೋ. ನನಗೆ ಇವಾಗಲೂ ಹುಡುಗಿರಂದ್ರೆ ಇಷ್ಟ ಇಲ್ಲ, ನೀನಂದ್ರೇ ಇಷ್ಟ. ಆದರೆ ಮಾನವೀಯತೆ ಅಂತ ಒಂದಿದೆ, ಅದಕ್ಕೋಸ್ಕರ ನಿನ್ನ ಸಾಯಿಸ್ತಾ ಇರೋದು. ಸಾಯಿ ಸಾಯಿ ಸಾಯಿ.